ದೇಶ ಅಂದ ತಕ್ಷಣ ನಮ್ಮ ಬಸವ ತತ್ವ, ವಚನ ಸಾಹಿತ್ಯ, ಬಸವ ಧರ್ಮ, ಲಿಂಗಾಯತ ಧರ್ಮದ ಹಿನ್ನೆಲೆಯನ್ನು, ಗೃಹಸ್ಥ ಜಂಗಮರಂದರೆ ಏನು, ಗೃಹಸ್ಥರಂದರೆ ಯಾರು, ನಮ್ಮ ಧರ್ಮದಲ್ಲಿ ಗೃಹಸ್ಥರಿಗೆ ಯಾವ ರೀತಿ ಮಾನ್ಯತೆ ಇದೆ ಅನ್ನೋದ್ರ ಬಗ್ಗೆ ಒಂದೆರಡು ಮಾತು ಹೇಳ್ತೀನಿ. ನಿಮಗೆ ಜಾಸ್ತಿ ಟೈಮ್ ಆದರೆ ಹೇಳಿ, ಜಾಸ್ತಿ ಟೈಮ್ ಆಯ್ತಂದರೆ ಕ್ಲಾಪ್ಸ್ ಹಾಕಿಬಿಡ್ರಿ, ನನಗೆ ಗೊತ್ತಾಗ್ತದೆ, ನಾನು ಬಿಟ್ಬಿಡ್ತೀನಿ. ಈ ಜಗತ್ತಿನಲ್ಲಿ ಅನೇಕ ಧರ್ಮಗಳು ಹುಟ್ಟುಕೊಂಡಿದ್ದಾವೆ. ಆದರೆ ಆ ಎಲ್ಲ ಧರ್ಮಗಳ ಹಿನ್ನೆಲೆಯನ್ನು, ಐತಿಹಾಸಿಕ ಘಟನೆಗಳನ್ನು ನಾವು ನೋಡ್ರಿ. ಒಂದು ಧರ್ಮ ಹಿಮಾಲಯದ ಪರ್ವತದಲ್ಲಿ, ತಪ್ಪಲಿನಲ್ಲಿ, ಇನ್ನೊಂದು ಧರ್ಮ ಗುಹೆಗಳಲ್ಲಿ, ಇನ್ನೊಂದು ಧರ್ಮ ಮರದ ಕೆಳಗಡೆ, ಇನ್ನೊಂದು ಧರ್ಮ ಅರಣ್ಯದಲ್ಲಿ, ಹೀಗೆ ಏಕಾಂತದಲ್ಲಿ ಹುಟ್ಟಿ ಈ ಜಗತ್ತಿನಲ್ಲಿ ತಮ್ಮ ಪ್ರಭಾವವನ್ನು ಬೀರಿವೆ. ಜೊತೆಗೆ ಎಲ್ಲ ಧರ್ಮಗಳು ಸನ್ಯಾಸತ್ವವನ್ನು, ಮನೆ, ಮಕ್ಕಳು, ಮಠ ಎಲ್ಲವನ್ನು ಬಿಟ್ಟು ಏಕಾಂಗಿಯಾಗಿ ಸನ್ಯಾಸತ್ವವನ್ನು ಸ್ವೀಕರಿಸಿ ಅವರು ಧರ್ಮ ಸ್ಥಾಪನೆ ಮಾಡಿದ್ದಾರೆ. ಆದರೆ ತಳವರ್ಗದ, ಕೀಳು ಮಟ್ಟದ, ಕೀಳು ವರ್ಗದ, ದಲಿತರ, ದೀನರ, ಬಡವರ ಎಲ್ಲರನ್ನೂ ತಳವರ್ಗದ ಸಮೂಹದೊಂದಿಗೆ ಬೆರೆತು ಎಲ್ಲ ಗೃಹಸ್ಥರ, ಗಂಡ ಹೆಂಡತಿ ಸಂಸಾರ ಸಮೇತವಾಗಿ ಗೃಹಸ್ಥ ಧರ್ಮ ಯಾವುದಾದ್ರೂ ಈ ಜಗತ್ತಿನಲ್ಲಿದ್ದರೆ ಅದು ಬಸವ ಧರ್ಮ ಮತ್ತು ಲಿಂಗಾಯತ ಧರ್ಮ ಮಾತ್ರ.